ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ಎಳ್ಳು ಬೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ. ಆ ಒಂದು ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ವಿಡಿಯೋ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲ್ಲ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಮೊದಲಿಗೆ ಎಳ್ಳು ಬೆಲ್ಲ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೊಬ್ಬರಿ. ಸೊ ಫಸ್ಟ್ ಅದನ್ನೇ ಹಚ್ಚಿಟ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಮೊದಲಿಗೆ ಕೊಬ್ಬರಿ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜಿನಲ್ಲಿ ಇರುವಂಥ ಒಂದು ಕೊಬ್ಬರಿನ ತೊಗೊಂಡಿದ್ದೆ. ಸೊ ಅದನ್ನು ಸಣ್ಣದಾಗಿ ಆದಷ್ಟು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕೊಬ್ಬರಿ ಎಲ್ಲ ಹಚ್ಕೊಂಡಿದ ನಂತರ ಆಮೇಲೆ ಹುರಿಯುವಂಥದ್ದನ್ನೆಲ್ಲ ಅಂದರೆ ಯಾವುದಾದ್ರು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕಡಲೆಕಾಯಿ ಬೀಜ ಅಥವಾ ಎಳ್ಳು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ಕೊಬ್ಬರಿನ ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ. ನಮ್ಗೆ ಆದಷ್ಟು ಅಂದರೆ ಎಳ್ಳು ಬೆಲ್ಲಕ್ಕೆ ಸಣ್ಣದಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಸ್ವಲ್ಪ ದಪ್ಪದಾಗಿ ಹಚ್ಚಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಹಚ್ಚಿಟ್ಕೊಳ್ತಿದ್ದೀನಿ. ಇನ್ನು ಕೊಬ್ಬರಿನ ಕಟ್ ಮಾಡಿರುವಂಥ ಕೊಬ್ಬರಿನ ಬಿಸಿಲಿಗೆ ಇಟ್ಕೊಳ್ಬೇಕು ಒಂದು ಅರ್ಧ ಗಂಟೆನಾದ್ರೂ. ಸೊ ಹಾಗಾಗಿ ಕಟ್ ಮಾಡಿದ ನಂತರ ನಾನು ಕೂಡ ಬಿಸಿಲಲ್ಲಿ ಇಡ್ತೀನಿ. ಕೊಬ್ಬರಿ ಎಲ್ಲ ಹಚ್ಚಿಟ್ಕೊಂಡಿದ ನಂತರ ಕಡಲೆಕಾಯಿ ಬೀಜ ಕೂಡ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಇವಾಗ ಒಂದು ದೊಡ್ಡದಾಗಿರುವಂಥ ಕಡಾಯಿ ತೊಗೊಂಡು ಅದಕ್ಕೆ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಆದಷ್ಟು ಸಿಮ್ಮಲ್ಲೇ ಇಟ್ಟು ಹುರಿದಿಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಡಾಯಿ ಬಿಸಿ ಆಗೋವರೆಗೂ ಜಾಸ್ತಿ ಉರಿ ಇಟ್ಕೊಳ್ಬೇಕು. ಆಮೇಲೆ ಕಡಲೆಕಾಯಿ ಬೀಜ ಹಾಕೋವಾಗ ಫುಲ್ ಸಿಮ್ ಮಾಡಿ ನಿಧಾನಕ್ಕೆ ಕೈ ಬಿಡ್ದಲ್ಲ ರೀತಿ ಫ್ರೈ ಮಾಡ್ಕೊಳ್ಬೇಕು. ಸೊ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕೊಬ್ಬರಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇನ್ನು ಇವತ್ತು ಭಾನುವಾರ ಇವತ್ತೇ ಮಾಡ್ಕೋಬೇಕು, ನಾಳೆ ಎಲ್ಲ ಆಗೋದಿಲ್ಲ. ಹಬ್ಬದ ಹತ್ರ ಮಾಡಬೇಕು ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ಬೇಗನೆ ರೆಡಿ ಮಾಡ್ಕೊಂಬಿಡೋಣ, ಇವತ್ತು ಹೆಂಗಿರೋ ಫ್ರೀ ಆಗಿರ್ತೀನಲ್ಲ ಅಂದ್ಬಿಟ್ಟು ಭಾನುವಾರ ಆಗಿರೋದ್ರಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಸಣ್ಣದಾಗಿ ಕೊಬ್ಬರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇದೇ ಒಂದು ಹಾಫ್ ಆನ್ ಅವರ್ ಕೆಲಸ ಆಯಿತು. ಅಂದರೆ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇನೆ. ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಳ್ಳೋದ್ರಿಂದ. ಅಂಗಡಿಯೆಲ್ಲ ತರೋದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಅಂಗಡಿಲೆಲ್ಲ ಇಷ್ಟು ಸಣ್ಣಗೂ ಹಚ್ಚಿರೋದಿಲ್ಲ, ಮತ್ತೆ ನೀಟಾಗಿ ಒಣಗಿಸಿರೋದಿಲ್ಲ. ಅದೇ ನಾವು ಮನೇಲೆ ಮಾಡ್ಕೊಂಡಾಗ ಸಣ್ಣದಾಗಿ ಹಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ದಪ್ಪ ಹಚ್ಚಿದ್ರೆ ಏನು ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾವು ಯೂಶಲಿ ಮನೇಲೆ ಮಾಡ್ಕೊಳ್ಳೋದು. ಯಾವ ವರ್ಷದಲ್ಲೂ ನಾವು ಹೊರಗಡೆಯಿಂದ ತಂದಿದ್ದೇ ಇಲ್ಲ. ಸೊ ಮನೇಲೆ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಕಡಲೆಕಾಯಿ ಬೀಜ ಕೂಡ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಅದು ಕೂಡ ಸಿಮ್ಮಲ್ಲೇ ಹುರ್ಕೊಳ್ಬೇಕು. ಸೊ ನಾನು ತೋರಿಸ್ತೀನಿ. ಕಡಲೆ ಬೀಜ ಹುರಿತಾ ಇದ್ದೀನಿ ಇವಾಗ. ಓಕೆ, ಈಗ ಕಡಲೆಕಾಯಿ ಬೀಜ ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ನೋಡ್ತಾ ಇರ್ಬೋದು, ಒಂದು 3/4 ಭಾಗ ಹುರಿದಾಗಿದೆ, ಇನ್ನೊಂದು 1/4 ಭಾಗ ಹುರಿಬೇಕು. ಹುರಿತಾನೆ ಆ ಸೌಂಡಲ್ಲೇ ಗೊತ್ತಾಗ್ಬಿಡುತ್ತೆ ಕ್ರಿಸ್ಪಾಗಿ ಎಷ್ಟು ಚೆನ್ನಾಗಿ ಹುರಿದಿರುತ್ತೆ, ಫ್ರೈ ಮಾಡ್ಕೋಬೋದು ಅಂತ ಹೇಳಿ. ಕೇಳಿಸ್ಕೊತಾ ಇರ್ಬೋದು ಸೌಂಡ್ ಯಾವ ರೀತಿ ಬರ್ತಿದೆ ಅಂತ ಅಂದ್ಬಿಟ್ಟು. ಅಂದರೆ ಕಡಲೆಕಾಯಿ ಬೀಜ ನೀಟಾಗಿ ಸಿಮ್ಮಲ್ಲಿ ಹುರಿದಾಗ ಕ್ರಿಸ್ಪಾಗಿ ಹುರ್ಕೊಳ್ಬೋದು. ಹಾಗೆ ಸಿಪ್ಪೆ ನೀಟಾಗಿ ಬಿಡ್ತಾ ಬರುತ್ತೆ ಆವಾಗ ಹುರಿದಾಗಿದೆ ಅಂತ. ಈಗ ಒಂದು 3/4 ಭಾಗದಷ್ಟು ನಾನು ಆಲ್ರೆಡಿ ಹುರಿದಿದ್ದೀನಿ. ಇನ್ನೊಂದು 1/4 ಭಾಗದಷ್ಟು ಹುರಿದ್ರೆ ಕಡಲೆಕಾಯಿ ಬೀಜ ಕೂಡ ರೆಡಿ ಆಗುತ್ತೆ. ಒಂದು ಅರ್ಧ ಗಂಟೆ ಶ್ರಮ ಬಿದ್ದು ನಾವು ಮಾಡೋದ್ರಿಂದ ದೇವ್ರ ನೈವೇದ್ಯಕ್ಕೂ ಕೂಡ ಇಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ಒಂದು ತೃಪ್ತಿ ಇರುತ್ತೆ ನೈವೇದ್ಯಕ್ಕೆ ಇಡೋದ್ರಿಂದ, ನಾವು ಮಾಡಿರೋದನ್ನ ಇಡೋದ್ರಿಂದ. ಕಡಲೆಕಾಯಿ ಬೀಜ ಎಲ್ಲ ಹುರಿದೆಲ್ಲ ಆಯಿತು. ಸೌಂಡ್ ಕೇಳಿಸ್ತಾ ಇರ್ಬೋದು. ಈ ರೀತಿ ಕ್ರಿಸ್ಪಾಗಿ ಹುರಿದಿದೆ ಅಂತ ಗೊತ್ತಾಗುತ್ತೆ ಅಂತ ಅಂದರೆ ಈ ರೀತಿ ಸೌಂಡ್ ಬಂದಾಗ ಗೊತ್ತಾಗುತ್ತೆ. ಹಾಗೆಯೇ ಸಿಪ್ಪೆನೂ ಕೂಡ ಬಿಡ್ತಾ ಬರುತ್ತೆ. ಸೊ ಈಗ ಇದೆಲ್ಲ ಹುರಿದಿದ್ದೆಲ್ಲ ಕಂಪ್ಲೀಟ್ ಆಯಿತು. ಸೊ ಹಿಂದಿನ ಕಾಲದಿಂದನೂ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಪದ್ಧತಿಗಳನ್ನೆಲ್ಲ ಮಾಡ್ಕೊಂಬಂದಿದ್ದಾರೆ. ಈ ಟೈಮಲ್ಲಿ, ಈ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಕಡಲೆಕಾಯಿ ಬೀಜ ಆಗಿರ್ಬೋದು, ಎಳ್ಳು ಮತ್ತು ಕೊಬ್ಬರಿ, ಬೆಲ್ಲ ಇದೆಲ್ಲ ನಮಗೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಈ ಟೈಮಲ್ಲಿ ನಮ್ಮ ಚರ್ಮ ಯಾವ ರೀತಿ ಹೊಡೆಯುತ್ತೆ, ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳೆಲ್ಲ ಇದರಲ್ಲಿರುತ್ತೆ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಟೈಮಲ್ಲಿ ಇದನ್ನೆಲ್ಲ ಸೇವಿಸೋದು ತುಂಬ ಒಳ್ಳೆಯದು ಅಂತ ಹೇಳಿ. ಸೊ ಆದಷ್ಟು ನಾವು ಹೊರಗಡೆ ತಂದು ಮಾಡೋದಕ್ಕಿಂತ ಮನೇಲೇ ಮಾಡಿದ್ರೆ ಎಷ್ಟು ಬೆನಿಫಿಟ್ ಇರುತ್ತೆ. ಹಾಗೆ ಹೊರಗಡೆ ಸಿಗೋದ್ರಲ್ಲಿ ಕೊಬ್ಬರಿ, ಬೆಲ್ಲ ಮತ್ತು ಕಡಲೆಕಾಯಿ ಬೀಜ ಎಲ್ಲ ನೀಟಾಗಿ ಹುರಿದಿರೋದಿಲ್ಲ, ಫ್ರೈ ಮಾಡಿರೋದಿಲ್ಲ. ಮತ್ತು ಕೊಬ್ಬರಿನೂ ಅಷ್ಟೇ ಒಣಗಿಸಿ ಮಾಡಿರೋದಿಲ್ಲ. ಅಂದರೆ ಇಷ್ಟು ದಪ್ಪ ಹಚ್ಚಿರ್ತಾರೆ, ನೀಟಾಗಿ ಒಣಗಿಸಿರೋದಿಲ್ಲ. ಹಾಗೆ ಬೆಲ್ಲ ಕೂಡ ಅಷ್ಟೇ ತುಂಬ ದಪ್ಪ ಇರುತ್ತೆ. ಅದೆಲ್ಲ ಈಗ ತುಂಬ ಟೀತ್ ಸೆನ್ಸಿಟಿವ್ ಆಗಿರೋರಿಗೆ ಆ ಬೆಲ್ಲ ಆಗಿದ ತಕ್ಷಣ ಒಂಥರ ಜುಮ್ ಅನ್ನಂಗೆ ಅನಿಸ್ತಾ ಇರುತ್ತೆ ಹಲ್ಗಳು. ಸೊ ಹಾಗಾಗಿ ಬೆಲ್ಲ ಹೇಗಿದ್ರೂ ಇವಾಗ ರೆಡಿಮೇಡ್ ಸಿಗುತ್ತೆ, ಕಟ್ಟಿಂಗ್ ಬೆಲ್ಲನೇ ನಾನು ಕೂಡ ತರೋದು. ನೋಡಿ ಮಾಡಿ ನೀಟಾಗಿ ಕ್ವಾಲಿಟಿ ಆಗಿರೋದನ್ನೇ ತರ್ತೀನಿ. ಬಟ್ ಅವಾಗೆಲ್ಲ ಬೆಲ್ಲನೂ ಸಹಿತ ನಾವು ಕಟ್ ಮಾಡ್ತಾ ಇದ್ವಿ. ಇವಾಗ ಹೇಗೆ ಕೊಬ್ಬರಿ ಎಲ್ಲ ಸಣ್ಣದಕ್ಕೆ ಹಚ್ತಿದ್ನೋ
ಅದೇ ರೀತಿನೇ ಬೆಲ್ಲನೂ ಕೂಡ ನಾನು ಹಚ್ಕೊಳ್ತಿದ್ದೆ. ಬಟ್ ಇವಾಗೆಲ್ಲ ರೆಡಿಮೇಡ್ ಅದು ಸಿಗುತ್ತೆ, ಚೆನ್ನಾಗಿರೋದನ್ನ ನೋಡಿ ತಂದಿರ್ತೀವಿ. ಬಟ್ ಅಂಗಡಿಲಿ ಫುಲ್ಲು ಎಳ್ಳು ಬೆಲ್ಲ ಏನಾಗಿರುತ್ತೆ ರೆಡಿಮೇಡ್ ಸಿಗುತ್ತೆ, ಅದನ್ನು ನಾವು ತರ್ತೀವಲ್ವ, ಅದಕ್ಕಿಂತ ನಮಗೆ ಮನೇಲಿ ಮಾಡಿರೋದೇ ನನಗಂತೂ ಇಷ್ಟ ಆಗೋದು. ನನಗೆ ನಿಜವಾಗ್ಲೂ ಅಂಗಡಿದ ಥರ ನನಗೆ ಇಷ್ಟನೂ ಆಗೋದಿಲ್ಲ. ಹಾಗೆ ನಮಗೆ ಬುದ್ಧಿ ಬಂದಾಗಿಂದ ನಮ್ಮ ಅಮ್ಮವರು ಕೂಡ ಅಷ್ಟೇ ಎಲ್ಲ ಮನೆಯಲ್ಲೇ ಮಾಡ್ತಿದ್ದಿತ್ತು, ಯಾವುದನ್ನು ಹೊರಗಡೆಯಿಂದ ತರ್ತಿರ್ಲಿಲ್ಲ. ನಾನು ಕೂಡ ಅಷ್ಟೇ, ನನಗೆ ಇಷ್ಟನೂ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ಸೊ ಹಾಗೆ ಆದಷ್ಟು ಮನೇಲೇ ಮಾಡ್ಕೊಳ್ತೀನಿ. ಏನು ಒಂದು 1 ಅವರ್ ಟೈಮ್ ಕೊಡ್ತೀವಿ ಅಷ್ಟೇ ಇದಕ್ಕೆ ಅಂತ ಅಂದ್ಬಿಟ್ಟು. ಬಟ್ ದೇವ್ರ ನೈವೇದ್ಯಕ್ಕೆ ಅಂತ ನಾವು ಇಟ್ಟಾಗ ನಮ್ಗೆ ಎಷ್ಟು ತೃಪ್ತಿ ಇರುತ್ತೆ, ಅದೇ ರೀತಿಯೇ ಮನೇಲಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿನ್ನೋವಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕ್ರಿಸ್ಪಾಗಿ ಫ್ರೈ ಮಾಡಿ ಅಂಗಡಿಲೆಲ್ಲ ನೀಟಾಗಿ ಚೆನ್ನಾಗಿರೋದು ಸಿಗೋದಿಲ್ಲ. ಸೊ ಹಾಗೆ ಆದಷ್ಟು ಮನೇಲೇ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇನ್ನು ಎಲ್ಲ ಆಲ್ಮೋಸ್ಟ್ ಫ್ರೈ ಆಯಿತು. ಕಡಲೆಕಾಯಿ ಬೀಜ ಎಲ್ಲ ನೀಟಾಗೆಲ್ಲ ಫ್ರೈ ಮಾಡಿದ್ದೆಲ್ಲ ಆಯಿತು. ಸೊ ಸ್ಟವೆಲ್ಲ ಆಫ್ ಮಾಡಿದ್ದೀನಿ. ಇನ್ನು ಕೊಬ್ಬರಿ ಕೂಡ ಅಷ್ಟೇ, ಹಚ್ಚಿರೋದನ್ನು ಒಂದು ಅರ್ಧ ಗಂಟೆನಾದ್ರೂ ನಾವು ಹಚ್ಬಿಟ್ಟು ಬಿಸಿಲಲ್ಲಿ ಇಡಬೇಕು. ತುಂಬ ಹೊತ್ತು ಇಡೋದಕ್ಕೆ ಹೋಗಬಾರ್ದು, ಆ ಜಿಡ್ಡಿನಂಶ ಎಲ್ಲ ಹೋಗ್ಬಿಡುತ್ತೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆನಾದ್ರೂ ಬಿಸಿಲು ಇಡೋದ್ರಿಂದ ಸ್ವಲ್ಪ ದಿವಸ ಇಟ್ಕೊಂಡು ತಿಂತೀವಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ. ಇನ್ನು ಕಡಲೆಕಾಯಿ ಬೀಜ ಕೂಡ ಹುರಿದಿದ್ದೆಲ್ಲ ಆಗಿದೆ ಅಲ್ವಾ, ಸಿಪ್ಪೆ ನೀಟಾಗಿ ಬಿಟ್ಟಿದೆ. ಇನ್ನು ಜಸ್ಟ್ ನಾವು ಕೈಯಲ್ಲಿ ಇರ್ತಿ ಮಾಡ್ತಾ ಇದ್ರೇ ನೀಟಾಗಿ ಸಿಪ್ಪೆ ಬಿಟ್ಕೊಂಡ್ಬಿಡುತ್ತೆ. ಅದಷ್ಟು ಮಾಡಿ ಇನ್ನು ಎಳ್ಳು ಬೆಲ್ಲ ಎಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಬೇಕು. ಇನ್ನು ನೋಡ್ತಾ ಇರ್ಬೋದು ಕಡಲೆಕಾಯಿ ಬೀಜ ಕೂಡ ನೀಟಾಗಿ ಫ್ರೈ ಆಗಿದೆ. ಆ ಸಿಪ್ಪೆ ಎಲ್ಲ ನೀಟಾಗಿ ನೋಡಿ ಹೀಗೆ ಅಂತಿದ್ದ ಹಾಗೇನೆ ನೀಟಾಗಿ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಕಡಲೆಕಾಯಿ ಬೀಜ ಮೇಲೆ ಇರುವಂಥ ಸಿಪ್ಪೆ ಎಲ್ಲ ನೋಡ್ತಾ ಇದ್ದೀರಲ್ವಾ, ಸೊ ನೋಡಿ ಈ ಥರ ಬಂದ್ಬಿಡುತ್ತೆ. ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಅದನ್ನು ಒಂದ್ಸತಿ ಕೇರ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 10 ನಿಮಿಷ ಹಾಗೆ ಬಿಟ್ಟಿದ್ದೆ. ಇವಾಗ ನೀಟಾಗಿ ಕೈ ಆಡಿಸೋಷ್ಟು ಬಿಸಿ ಇದೆ. ಸೊ ಹಾಗೆ ಈ ರೀತಿ ಮಾಡಿಕೊಂಡ್ರೆ ಸಿಪ್ಪೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ಹಾಗಾಗಿ ನಾನು ಇದೇ ರೀತಿಯೇ ಮಾಡ್ಕೊಳ್ತೀನಿ. ಇಲ್ಲ ಒಂದು ಮರಕ್ಕೆ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಮಾಡ್ಕೋಬೋದು, ಸಿಪ್ಪೆಲ್ಲ ನೀಟಾಗಿ ಬರುತ್ತೆ. ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಈ ರೀತಿ ಮಾಡಿಕೊಂಡ್ರೆ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಲೈಟ್ ಆನ್ ಮಾಡು. ನೋಡಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಾಗೆ ಘಮ ಅಂತ ಸ್ಮೆಲ್ ಬರುತ್ತೆ. ಕಡಲೆಕಾಯಿ ಬೀಜ ಕೂಡ ಫ್ರೈ ಮಾಡ್ತಾ ಸೊ ಈ ರೀತಿ ನೀಟಾಗಿ ಸಿಪ್ಪೆನೂ ಕೂಡ ಚೆನ್ನಾಗಿ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು, ಜಸ್ಟ್ ಈ ರೀತಿ ಮಾಡ್ತಿದ್ದ ಹಾಗೇ ಸಿಪ್ಪೆ ಎಲ್ಲ ನೀಟಾಗಿ ಸುಳ್ಕೊಂಬಿಟ್ಟಿದೆ. ಇನ್ನು ಒಂದು ಸ್ವಲ್ಪ ಮರಕ್ಕೆ ಹಾಕಿ ಕೀರ್ಕೋಬೇಕಷ್ಟೆ. ಇದಾದರೆ ಕಡಲೆಕಾಯಿ ಬೀಜ ರೆಡಿ ಆಗುತ್ತೆ. ಎಳ್ಳೊಂದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅದೊಂದು ಹುರಿದಿಟ್ಕೊಳ್ಬೇಕು. ಅದಷ್ಟು ಆದರೆ ಎಲ್ಲ ಮಿಕ್ಸ್ ಮಾಡೋದು ಅಷ್ಟೇ. ಇನ್ನು ಕಬ್ಬು, ಗೆಣಸು, ಕಡಲೆಕಾಯಿ ಬೀಜ ಬೇಯಿಸಿ ತಿನ್ನೋದು ಎಲ್ಲದನ್ನೂ ನೋಡಿ ಸುಮ್ಮನೆ ಹಿಂದಿನ ಕಾಲದವರು ರೀಸನ್ ಇಲ್ದೆಲ್ಲ ಏನೂ ಮಾಡಿಲ್ಲ. ನಾವು ನಮ್ಮ ಜನರೇಷನ್ಗೆ ಹಾಗೆ ಫ್ಯೂಚರ್ ಜನ್ರೇಷನ್ಗೆ ನಡೆಸ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲ ನಮ್ಮ ದೇಹಕ್ಕೆ ಹಾಗೆ ಚರ್ಮಕ್ಕೆ ಒಳ್ಳೆಯದಾಗೋ ರೀತಿಯೇ ಎಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಎಳ್ಳು ಬೆಲ್ಲ ಎಲ್ಲ ಮಾಡಿ ಮನೆಯವ್ರಿಗೆಲ್ಲ ಎಳ್ಳು ಬೆಲ್ಲ ಬೀರೋದು. ಸೊ ಎಲ್ಲ ಚೆನ್ನಾಗಿರಲಿ ಆರೋಗ್ಯವಾಗಿ ಅಂತ ಅಂದ್ಬಿಟ್ಟು ಮನೆಗೂ ಎಳ್ಳು ಬೆಲ್ಲ ಎಲ್ಲ ಬೀರ್ತಾರೆ. ಸೊ ಅದೇ ಸಂಕ್ರಾಂತಿ ಹಬ್ಬದ ಸ್ಪೆಷಲ್. ಓಕೆ, ಇವಾಗ ಇದು ರೆಡಿ ಆಗಿದೆ. ಈಗ ಇದನ್ನು ಮರಕ್ಕೆ ಹಾಕ್ಕೊಳ್ಳೋಣ. ನೋಡಿ ಇರ್ತಿ ಕೇಳ್ತಿದ್ದ ಹಾಗೇ ನೀಟಾಗಿ ಸಿಪ್ಪೆ ಎಲ್ಲ ಒಂದು ಕಡೆ ಬಂದ್ಬಿಡುತ್ತೆ. ನನಗೂ ಅಷ್ಟಾಗಿ ಕೇರೋದಕ್ಕೆ ಬರೋದಿಲ್ಲ, ಬಟ್ ಮ್ಯಾನೇಜ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಬಂದ್ಬಿಡ್ತಾ ಇದೆ. ಕಡಲೆಕಾಯಿ ಬೀಜ ಎಲ್ಲ ಒಂದು ಕಡೆ ಬರುತ್ತೆ, ಸಿಪ್ಪೆ ಎಲ್ಲ ಒಂದು ಕಡೆ ಬರುತ್ತೆ. ಕಡಲೆಕಾಯಿ ಬೀಜ ಎಲ್ಲ ಹುರಿದಿದ್ದೆಲ್ಲ ಆಯಿತು. ಈಗ ಎಳ್ಳು ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಅರ್ಧ kg ಹುರಿದಿದ್ದು. ಈಗ ಎಳ್ಳು ಒಂದು 200 ಗ್ರಾಮ್ಸ್ ಅಷ್ಟು ಎಳ್ಳನ್ನು ಇವಾಗ ಹುರ್ಕೊಳ್ತಾ ಇರೋದು. ಸ್ವಲ್ಪ ಇದನ್ನು ಚಿಟಪಟ ಅನ್ನೋವರೆಗೂ, ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಹುರ್ಕೊಳ್ಬೇಕು. ಎಲ್ಲದನ್ನು ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕಾಗತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ಎಣ್ಣೆಲ್ಲ ಹುರ್ಕೊಳ್ತಾ ಇದ್ದೀನಿ. ಇನ್ನು ಎಳ್ಳು ಬಂದು 200 ಗ್ರಾಮ್ಸ್ ಇಲ್ಲಿ ಹಾಕ್ಕೊಂಡಿರೋದು, ಅರ್ಧ kg ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿರೋದು, ಹಾಗೆ ಅರ್ಧ kg ಅಷ್ಟು ಬೆಲ್ಲ ಅಂದರೆ ಕಟ್ಟಿಂಗ್ ಬೆಲ್ಲನೇ ತಂದಿರೋದು. ಮತ್ತು ಕೊಬ್ಬರಿ ಒಂದು ದಪ್ಪದ ಆಗಿರೋವಂಥ ಕೊಬ್ಬರಿ ಅಂದರೆ ದೊಡ್ಡದಾಗಿರೋವಂಥ ಒಂದು ಕೊಬ್ಬರಿ ಒಂದು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ರೆಡಿಯಾಗಿದೆ. ಈಗ ಎಳ್ಳೊಂದು ಹುರ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ, ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಇರಲಿ ಅಂತ ಅಂದ್ಬಿಟ್ಟು.
ಇದಿಷ್ಟು ಹಾಕೊಂಡು ಮಾಡ್ಕೊಂಡಾಗ ಎಳ್ಳು ಬೆಲ್ಲ ತಿನ್ನೋದಕ್ಕೆ ಸಮವಾಗಿ ಚೆನ್ನಾಗಿರುತ್ತೆ. ಎಲ್ಲ ಹದವಾಗಿ ಹುರ್ಕೊಳ್ಬೇಕು, ಆವಾಗಲೇ ಚೆನ್ನಾಗಿರೋದು. ಯಾವುದನ್ನೇ ಆಗಲಿ ಅಷ್ಟು ಸೀಸಿದ್ರೆ ಚೆನ್ನಾಗಿರೋದಿಲ್ಲ. ಎಳ್ಳೆಲ್ಲ ಚೆನ್ನಾಗಿ ಹುರಿದಿದ್ದೆಲ್ಲ ಆಯಿತು. ನೋಡ್ತಾ ಇರ್ಬೋದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗಿದೆ. ಹಾಗೆ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ. ಎಳ್ಳಿನ ವಾಸನೆ ಎಷ್ಟು ಚೆನ್ನಾಗಿರುತ್ತೆ, ಎಳ್ಳು ಹುರಿಯುವಾಗ ಅರೋಮಾ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಕೂಡ ಎಲ್ಲ ಹುರಿದಿದ್ದಾಯಿತು. ಸ್ಟವ್ ಕೂಡ ಆಫ್ ಮಾಡಿದ್ದೀನಿ. ಸೊ ಎಲ್ಲ ರೆಡಿ ಆಯಿತು. ಇನ್ನೆಲ್ಲದನ್ನು ಮಿಕ್ಸ್ ಮಾಡಬೇಕು. ಕಡಲೆಕಾಯಿ ಬೀಜ ನೀಟಾಗೆಲ್ಲ ಸಿಪ್ಪೆ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೀಟಾಗಿ ಕೇರ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹುರಿದಿರೋದು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ರೀತಿ ಹುರಿದಾಗ. ಕೊಬ್ಬರಿ, ಎಳ್ಳು, ಬೆಲ್ಲ, ಕಡಲೆಕಾಯಿ ಬೀಜ ಹಾಗೆ ಜೀರಿಗೆ, ಪಪರ್ಮೆಂಟ್ ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಸಕ್ಕರೆ ಅಚ್ಚನ್ನು ನಾವು ಬಳಸೋದಕ್ಕೆ ಹೋಗೋದಿಲ್ಲ, ನಮ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇನ್ನು ಜೀರಿಗೆ ಪಪರ್ಮೆಂಟ್ ಆಪ್ಷನಲ್, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ನಮಗೆಲ್ಲ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಆ ಬೆಲ್ಲ ನೋಡ್ತಾ ಇರ್ಬೋದು, ಕಟ್ಟಿಂಗ್ ಬೆಲ್ಲ ತಂದಿರುವಂಥದ್ದು ಎಲ್ಲ ರೆಡಿ ಆಗಿದೆ. ಎಲ್ಲ ಹಾಕಿ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ. ನೀಟಾಗಿ ಎಷ್ಟೇ ಮಿಕ್ಸ್ ಮಾಡಿದ್ರು ಎಳ್ಳು ಕೆಳಗಡೆ ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನೀಟಾಗಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಎಳ್ಳು ಬೆಲ್ಲ ರೆಡಿ ಆಯಿತು ಹಬ್ಬಕ್ಕೆ. ಸಂಕ್ರಾಂತಿ ಅಂದ್ರೇ ಎಳ್ಳು ಬೆಲ್ಲ ಅಂದ್ರೇ ಸಂಕ್ರಾಂತಿ ಹಬ್ಬ ನಮ್ಮ ಪ್ರಕಾರ. ಎಳ್ಳು ಬೆಲ್ಲದ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಕೂಡ ಸೇರಿಸ್ಕೊಳ್ಬೋದು. ಬಟ್ ನಮಗೆ ಅಷ್ಟಾಗಿ ಹುರ್ಗಡ್ಲೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಸೇರಿಸೋದಕ್ಕೆ ಹೋಗಿಲ್ಲ. ಅಂದರೆ ಒಂದು ಬೌಲಷ್ಟು ಹಾಗೆಯೇ ಹುರ್ಗಡ್ಲೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಸೇರಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳು ಬೆಲ್ಲ ಕೂಡ ರೆಡಿ ಆಗುತ್ತೆ. ಈ ಸಂಕ್ರಾಂತಿ ಹಬ್ಬಕ್ಕೆ ಮುಖ್ಯವಾಗಿ ಮಾಡ್ಕೊಳ್ಳೋ ಅಂಥ ಎಳ್ಳು ಬೆಲ್ಲ ಸೊ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನಾನು ಕೂಡ ಮನೇಲಿ ಮಾಡಿಟ್ಕೊಂಡೆ. ಇನ್ನು ಸಂಕ್ರಾಂತಿ ಹಬ್ಬದ ದಿವಸ ದೇವ್ರ ನೈವೇದ್ಯಕ್ಕೆ ಇಡಬೇಕಷ್ಟೆ. ಸೊ ಮನೇಲೇ ಮಾಡಿರೋದ್ರಿಂದ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ದಿವಸದ ವ್ಲಾಗ್ ಆಗಿತ್ತು. ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.